ಎಲ್ರಿಗೂ ನಮಸ್ಕಾರ. ಊರಲ್ಲಿ ಜಾತ್ರೆ ಇರೋದ್ರಿಂದ ಇವತ್ತು ಊರಿಗೆ ಹೋಗ್ತಿದ್ದು. ಹಾಗೆ ಅಂದಿವೆ ಸಾನ್ವಿ ಆಟೋ ಅಂತ ಮೆಕ್ಯಾನಿಕ್ ಶಾಪಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಅಲ್ಲಿ ಕೆಲಸ ಮುಗಿಸ್ಕೊಳ್ತಿದ್ರು. ಹಾಗೆ ಅವರು ನನ್ನನ್ನು ಮಾತಾಡ್ಸಿದ್ರು, ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀವಿ ಅಂತ ಹೇಳಿದ್ರು. ಹಾಗೆ ನಮ್ಮ ವೈಫ್ ಕೂಡ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಿರ್ತಾರೆ ಅಂತ ಹೇಳಿದ್ರು. ಖುಷಿ ಆಯಿತು, ಥ್ಯಾಂಕ್ ಯು ಸೋ ಮಚ್. ಇಲ್ಲೇ ನಮ್ಮ ಮನೆ ಇರೋದು, ಬನ್ನಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ರು. ಹಾಗೆ ಅವ್ರ ಮನೇಲಿ ಒಂದು ಪುಟ್ಟು ಪಾಪ ಇತ್ತು, 1.5 ವರ್ಷ. ನನಗೆ ಮಕ್ಕಳಂದ್ರೆ ತುಂಬಾನೇ ಇಷ್ಟ. ಅದು ಕೂಡ ಎಷ್ಟು ಮುದ್ದಾಗಿತ್ತು ಅಂದ್ರೆ ನಗು ಮುಖ. ಅದು ನಾನು ಹೋದಾಗಿಂದ ಬರೋರ್ಗು ಒಂದು ಚೂರು ಕಿರಿಕಿರಿ ಮಾಡಲಿಲ್ಲ, ಅಳ್ಳಿಲ್ಲ, ಹಿಂಸೆ ಕೊಡಲಿಲ್ಲ, ಏನಿಲ್ಲ. ಅದ್ರ ಪಾಡಿಗೆ ಅದು ಓಡಾಡ್ಕೊಂಡು ಎಷ್ಟು ಆ್ಯಕ್ಟಿವ್ ಆಗಿತ್ತು ಗೊತ್ತಾ. ನನ್ನ ಮಗಳು ನೋಡಿ, ನನ್ನ ಮಗಳಿಗೆ ಆ ಮಕ್ಕಳು ಸಿಕ್ಕಿದ್ರೆ ಅದು ಏನು ಖುಷಿ ಅಂದರೆ ಅವಳ ಏಜಳು ನನ್ನ ಮಗಳ ಏಜ್ ಇದೊಂದು ಪಾಪ ಇತ್ತು, ದೊಡ್ಡ ಮಗಳು ಇವ್ರದ್ದು. ಜೊತೆ ಆಗಿಬಿಡ್ತಲ್ಲ, ಏನೋ ಖುಷಿ. ಅವ್ರ ಅಪ್ಪಂಗೆ ಏನೋ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಆಟ ಆಡ್ತೀನಿ ಅಂತ ಏನೋ ಕಿವಿಲಿ ಹೇಳ್ತಿದ್ದೆ. ನನಗೆ ಹೇಳಿದರೆ ಜೋರು ಮಾಡ್ತೀನಿ ಅಂತ. ಖುಷಿ ಆಗ್ತಾಯಿತ್ತು ಅಂತಲ್ಲ. ಹಾಗೆ ಅಲ್ಲಿ ಅವ್ರ ಫ್ರೆಂಡ್ ಕೂಡ ಇದ್ರು, ಇನ್ನೊಬ್ರು ನೀವು ಯೂಟ್ಯೂಬಲ್ಲಿ ನೋಡಿರ್ತೀರ, ಅವರು ಕೂಡ ಯೂಟ್ಯೂಬರೇ. ಹಾಗೆ ಮನೆಯವ್ರ ಜೊತೆ ಎಲ್ಲ ಮಾತಾಡಿದ್ರು, ಖುಷಿ ಆಯಿತು. ಅವರ ತಾಯಿ ಕೂಡ ಇದ್ದರು, ಅವರು ಕೂಡ ಎಷ್ಟು ನೀಟಾಗಿ ಮಾತಾಡ್ಸಿದ್ರು, ಖುಷಿ ಆಯಿತು. ಹಾಗೆ ಕಾಫಿ ಕೊಟ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಮಗೂ ಮತ್ತೆ ಊರಿಗೆ ಹೋಗ್ಬೇಕಾಗಿತ್ತಲ್ಲ, ಟೈಮ್ ಆಗುತ್ತೆ ಅಂತ ಹೊರಟು ಹಾಗೆ ಎಲ್ಲ ಹೋಗ್ತಾ ಲಾಸ್ಟಲ್ಲಿ ಒಂದು ಗ್ರೂಪ್ ಫೋಟೋ ಹಾಕಿ ತಗೊಂಡು. ಆ್ಯಕ್ಚುಲಿ ಊಟಕ್ಕೆ ಅಂತ ನಿಲ್ಲಿಸಿದ್ದೀವಿ ಇಲ್ಲಿ, ಕರಾವಳಿ ರುಚಿ ಅಂತ. ವೆಜ್ ಮತ್ತು ನಾನ್ ವೆಜ್ ಎರಡಿದೆ. ನೋಡೋಣ ಹೇಗಿದೆ ಅಂತ. ಅಂದರೆ ಫಿಶ್ ಇರುತ್ತೆ, ಚಿಕನ್ ಇರುತ್ತೆ, ತುಂಬ ಐಟಮ್ಸ್ ಹೇಳಿದ್ದಾರೆ. ಒಳಗೆ ದೊಡ್ಡದಾಗಿದೆ, ಚೆನ್ನಾಗಿದೆ. ಬಟ್ ನಾವಿಲ್ಲಿ ಅಮ್ಮು ಇರೋದ್ರಿಂದ ಅಮ್ಮು ಜೊತೆ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಕಟ್ ಹಾಕ್ಕೊಂಡು ಕೂತ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಮ್ಮ ಮನೆಯವ್ರು ಊಟ ಬೇಡ ಅಂತಿದ್ರೆ ಇಲ್ಲಿ ಹೊರಗಡೆ ಕೂತ್ಕೊಂಡು ತಿನ್ನೋದು ನೋಡಿ ಖುಷಿ ಆಯ್ತು. ನನಗಿಂತ ಅವರೇ ಜಾಸ್ತಿ ಆರ್ಡ್ರ್ ಮಾಡಿದ್ದಾರೆ. ಮಸಾಲ ಪಾಪಡ್ ಬಂತು ನೋಡಿ. ಹೊರಗಡೆ ಕೂತ್ಕೊಂಡು ತಿನ್ನೋಕ್ಕೆ ಚೆಂದ ಅಲ್ಲ ಮಾತ್ರ, ಹಂಗೆ ತಿನ್ನೋದು ಅಷ್ಟೇ. ನೋಡಿ, ನಾವು ಆರ್ಡ್ರ್ ಮಾಡಿದ್ದು ಕೋರಿ ರೊಟ್ಟಿ ಮತ್ತು ನಾನ್. ಸಖತ್ತಾಗಿದೆಯಾ ರೀ? ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಆಗೋಗ್ಬಿಟ್ಟಿದೆ. ಸಖತ್ತಾಗಿದೆಯಾ? ಯಾವುದೋ ಸ್ಪಾನ್ಸರ್ ವಿಡಿಯೋ ಅಲ್ಲ, ಏನೋ ತಿನ್ನೋದು ಊಟ ಮಾಡೋದು ಏನು ಬೇಡವಾ, ಊಟ ತಿಂಡಿ ಮಾಡ್ತಾ ಇದೀವಿ ಅಷ್ಟೇ. ನಾವು ಖಾರ ಆ್ಯಕ್ಚುಲಿ ಸ್ಪೈಸಿ ಬೇಕು ಅಂತಲೇ ಕೇಳಿದ್ದು. ಇದು ಚಿಕನ್ಗೆ ಸಾಂಬಾರಿಗೆ ಸಖತ್ತಾಗಿರುತ್ತೆ. ಹಾಕೊಳ್ಳೋ. ಹಾಂ, ಇದು ಆ್ಯಕ್ಚುಲಿ ಇದು ಅದ್ರ ಜೊತೆನೇ, ಗ್ರೇವಿ ಜೊತೆನೇ, ಕೋರಿ ರೊಟ್ಟಿ ಜೊತೆನೇ ಬರುತ್ತೆ ಇದು. ನಾವು ಇನ್ನೊಂದು ಸ್ಪೈಸಿಯಾಗಿ ಬೇಕು ಅಂತ ಇದೊಂದು ಆರ್ಡ್ರ್ ಮಾಡಿದ್ವಿ. ನಮ್ಮ ಮನೆಯವ್ರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಯಾವಾಗ ಬಾಯಿಗೆ ಹಾಕೊಂಡ್ತಿಂಪ ಅನ್ನಿಸ್ತಿದೆ. ಹಾಸನ, ಬೆಂಗಳೂರಿಂದ ಹಾಸನ ಕಡೆ ಹೋಗ್ತಾರೆ, ಕರಾವಳಿ ರುಚಿ ಅಂತ. ಯಾವುದು ಜಾಗ ಅಂತ ಗೊತ್ತಾಯ್ತಿಲ್ಲ ಇದು. ಸ್ಪೈಸಿಯಾಗಿ ಸಕ್ಕತ್ತಾಗಿದೆ ಕಣಮ್ಮ. ಊಷ್ಟ ಎದ್ದೋಯ್ತೀವಿ ತಿಂದರೆ ಮಾತ್ರ. ಹೌದಾ? ಆ ಖಾರ ರುಚಿನೂ ಹಂಗೆ ಇದೆ ಕಣಮ್ಮ. ಇದು ಅದೇಂಗಿದೆ? ಇದು ಚೆನ್ನಾಗಿದೆ, ನನಗೆ ಇಷ್ಟ ಆಗೋ ಥರ ಇದೆ. ಹೌದಾ? ಅದೆಂತ ಚಿಕನ್ ಏನು ಗೊತ್ತೇ ಇಲ್ವಾ? ಇದು ಇದಕ್ಕೆ ಕೋರಿ ರೊಟ್ಟಿ ಜೊತೆನೇ ಬರುತ್ತಂತೆ ಗ್ರೇವಿ. ಇದು ಕೊಟ್ಟಿರೋದು ಇವರು. ಇದು ಹೈದ್ರಾಬಾದಿ ಈ ಥರ ಬರುತ್ತಾ? ಅಂದರೆ ನಾವು ಸ್ಪೈಸಿಯಾಗಿ ಹೇಳಿದ್ವಲ್ಲ, ಇದು ಆಗ ಇದು ತುಂಬ ಚೆನ್ನಾಗಿದೆ. ಕೋರಿ ರೊಟ್ಟಿಗೆ ಅಂತೂ ಸಕ್ಕತ್ತಾಗಿದೆ. ಹೌದಾ? ಆ್ಯಕ್ಚುಲಿ ನಾನು ಅಷ್ಟು ಇಷ್ಟಪಡಲ್ಲ, ಹಾಗಾಗಿ ನಾನು ಕೋರಿ ರೊಟ್ಟಿ ತೊಗೊಂಡೆ. ಕೋಯಿ ರೊಟ್ಟಿ ಅಂತಾರೆ. ಇದು ಹೈದ್ರಾಬಾದಿ ಚಿಕನ್ ಸಕ್ಕತ್ತಾಗಿದೆ ಅಂತೆ. ಡಿಫ್ರೆಂಟ್ ಆಗಿದೆ ಅಲ್ವಾ? ನಾವು ಯಾವತ್ತು ಈ ಥರ ತಿಂದಿರಲಿಲ್ಲ. ಪೀಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಡಿಫ್ರೆಂಟ್ ಆಗಿದೆ ಅಲ್ವಾ? ಚೆನ್ನಾಗಿದೆ. ಹೊರಗಡೆ ಕೂತ್ಕೊ ತಿನ್ನೋಕ್ಕೂ ಬಿಸಿ ಬಿಸಿದೆ. ಸಕ್ಕತ್ತಾಗಿದೆ ಅಲ್ವಾ? ನಮ್ಮ ಕಾರ್ನ ಪಾರ್ಕ್ ಮಾಡ್ಕೊಂಡು ಇಲ್ಲೇ ತಿನ್ನೋದು ಒಂಥರ ಮಜಾ. ಕಟ್ಕೊಂಡಿದ್ವಿ ಇಲ್ಲಿ. ಇಲ್ಲ ಖುಷಿ ಮೇನ್. ಇದೇ ಸಕ್ಕತ್ತಾಗಿದೆ. ಗಾರ್ಲಿಕ್ ನಾನು ನೀನು ತಿನ್ನಲ್ವ? ನಾನು ಗಾರ್ಲಿಕ್ ನಾನು ಬೇಡ. ಚೆನ್ನಾಗಿದೆ, ಬೇಗ ಕೊಡ್ತಾರೆ, ಲೇಟ್ ಏನು ಮಾಡಲಿಲ್ಲ. ನಾನು ಬೇಗ ಲೇಟ್ ಆಗಿಬಿಡುತ್ತೇನೋ ಅನ್ಕೊಂಡ್ಬಿಟ್ಟೆ. ತುಂಬ ಚೆನ್ನಾಗಿದೆ. ಇದ್ರ ಖಾರಕ್ಕೆ ಮೂಗಲ್ಲಿ ನಲ್ಲಿ. ಆ್ಯಕ್ಚುಲಿ ಈ ಖಾರ ಬೇಕು ನಾನ್ ವೆಜ್ಗೆ, ತುಂಬ ಇಷ್ಟ. ಮನೆ ಊಟ ಮಾಡ್ದಂಗಿದೆ. ಇದು ಹೆಂಗಿದೆ ಗೊತ್ತಾ, ಸೇಮ್ ಮನೇಲಿ ನಾವು ಹೆಂಗೆ ಮಾಡ್ತೀವಿ ಅದೇ ಥರ ಇದೆ. ಹೌದಾ? ನನ್ನ ಮಗಳಿಗೆ ಆ್ಯಕ್ಚುಲಿ ಕೋರಿ ರೊಟ್ಟಿ ತುಂಬ ಇಷ್ಟ ಆಗ್ಬಿಟ್ಟಿದೆ. ಸಖತ್ ಖಾರ ಇದೆ ಕಣಮ್ಮ. ಇದು ಈ ಥರ ಇರ್ಬೇಕು ನಂಗೆ ಇಷ್ಟ. ಚಳಿ ಪುದೀನ ಪಾಲಕ ಏನೋ ಹಾಕಿದ್ದಾರೆ ಆ ಖಾರದಲ್ಲಿ, ಗೊತ್ತಾಗ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ. ಇದು ಚಿಕನ್ ಫ್ರೈಡ್ ರೈಸ್. ಚಿಕನ್ ಫ್ರೈಡ್ ರೈಸ್ ನೋಡಿ. ನಮಗೆ ರೈಸ್ ಕೂಡ ಕೇಳಿದ್ರು, ಯಾವುದು ಮಾಮೂಲಿ ರೈಸಾ ಅಥವಾ ಬಾಸುಮತಿ ರೈಸಾ ಅಂತ. ನಾವು ಬಾಸುಮತಿ ರೈಸ್ ಅಂತ ಹೇಳಿದ್ರು ನಮ್ಮ ಮನೆಯವರು. ನೋಡೋಣ ಅದ್ರ ಟೇಸ್ಟ್ ಹೇಗಿದೆ ಅಂತ. ನೋಡ ಹೆಂಗಿದೆ. ಓಕೆನಾ? ಬಿಸಿದೆ, ಚೆನ್ನಾಗಿದೆ. ಆದರೆ ನಮ್ಮ ನಾಯ್ಡು ಹೋಟ್ಲದ್ದು ಫ್ರೈಡ್ ರೈಸ್ ಬರುತ್ತಲ್ಲ ಆ ಥರ ಇಲ್ಲ, ಇದು ಬೇರೆ ಥರ ಇದೆ. ಬಟ್ ಚೆನ್ನಾಗಿದೆ. ವಾವ್, ಇದು ಶೇಜ್ವಾನ್ ಸಾಸ್ ಏನು ಸಕ್ಕತ್ತಾಗಿದೆ ಗೊತ್ತಾ? ಈಗ ರೀ ನೀವು ಚೂರು ಹಾಕ್ತಾ ಇದ್ದೀರಾ?
ತಿಂದು ನೋಡು ಕುಸೆ. ಇದಕ್ಕೆ ಸಾಸ್ ಹಾಕೋ ಮಗಳು ತುಂಬ ಚೆನ್ನಾಗಿರುತ್ತೆ. ನನಗೆ ನಮ್ಮ ನಾಯ್ಡು ಹೋಟೆಲ್ದು ಅದೇನು ಚಿಲ್ಲಿ ಚಿಕನ್ ಮತ್ತು ಚಿಕನ್ ಫ್ರೈಡ್ ರೈಸ್ ಮಸ್ತಿರುತ್ತೆ ಮಾತ್ರ. ಮಟನ್ ಬಿರಿಯಾನಿ, ಚಿಕನ್ ಫ್ರೈಡ್ ರೈಸ್, ಚಿಲ್ಲಿ ಚಿಕನ್ ಫಿಕ್ಸ್. ಅದ್ರ ಮೇಲೆ ಎಕ್ಸ್ಟ್ರಾ ಏನಾದ್ರು ತಗೊಳ್ತೀವಿ ಅಷ್ಟೇ. ಇದು ನೋಡಿರಿ ಶೇಜ್ವಾನ್ ಸಾಸ್ ಸಕ್ಕತ್ತಾಗಿರುತ್ತೆ. ಹಾಕೊಳ್ಳಿ ಸಾಸ್ ಚೆನ್ನಾಗಿರಲ್ಲ. ಓ ಈ ಸಾಸ್ ಜೊತೆ ತಿಂದ್ರೆ ಸಕ್ಕತ್ತಾಗಿದೆ ಕಣಮ್ಮ. ಸಾಸ್ ಜೊತೆ ತಿಂದು ಸಕ್ಕತ್ತಾಗಿದೆ. ನಾನು ತಿಂದೆ. ಅದರಲ್ಲೂ ಈಗ 9 ಗಂಟೆ ಅಂತ ತಣ್ಣಗೆ ಆಗ್ತಾ ಇದೆ, ತುಂಬ ಚಳಿನೂ ಏನಿಲ್ಲ. ನೋಡಿ ನಮ್ಮದು ಊಟ ಎಲ್ಲ ಆಯಿತು. ಆ್ಯಕ್ಚುಲಿ ಅಲ್ಲಿ ನಮ್ಮ ಅಮ್ಮು ಎಲ್ಲ ಕಟ್ಕೊಂಡು ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಒಂದು ಸ್ಪೈಸಿ ಆಗಿತ್ತು ಎಲ್ಲರಿಗೂ. ನಮಗೆ ಯಾವ ಥರ ನನಗೆ ಸ್ಪೈಸಿ ಬೇಕು ಅದೇ ಥರ ಸ್ಪೈಸಿ ಸಿಕ್ಕಿದೆ. ಊಟ ಎಲ್ಲ ಚೆನ್ನಾಗಿತ್ತು. ತಗೊಂಡು ಎಷ್ಟಾಯ್ತು ರೀ ಒಟ್ಟು? 570 ರೂಪಾಯಿ ಆಯಿತು. 570 ರೂಪಾಯಿ ಚೆನ್ನಾಗಿದೆ, ವರ್ತಿದೆ. ಓಕೆ, ಇನ್ನು ನಾಳೆ ಜಾತ್ರೆ ಇರೋದ್ರಿಂದ, ಆ್ಯಕ್ಚುಲಿ ನಾಳೆನೇ ಜಾತ್ರೆ ಇರೋದ್ರಿಂದ ಇವತ್ತು ಬೆಟ್ಟದಲ್ಲಿ ಚೆಂದ ಇರುತ್ತೆ ಪೂಜೆ. ಬಟ್ ಇವತ್ತು ಅದನ್ನು ಅಲ್ಲಿಗೆ ಹೋಗಲೇಬೇಕು ಈ ಸರಿ. ನಾನು ಒಂದು ವರ್ಷವೂ ಹೋಗಿಲ್ಲ ಬೆಟ್ಟಕ್ಕೆ ಜಾತ್ರೆ ಹಿಂದಿನ ದಿನ. ಈ ವರ್ಷ ಹೋಗಬೇಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ನಮ್ಮ ಮನೆಯವ್ರಿಗೆ ಕೆಲಸ ಆಗಿರೋದ್ರಿಂದ, ನಾವೀಗ ಹೋಗೋದು ಅಲ್ಲಿಗೆ ತಲುಪೋದು 11-11:30 ಆಗುತ್ತೆ. ಹಾಗಾಗಿ ಬೆಟ್ಟಕ್ಕೆ ಹೋಗೋಕ್ಕಾಗ್ತಿಲ್ಲ. ಮಾತ್ರ ಬೆಟ್ಟದಲ್ಲಿ ಪೂಜೆ, ನಮ್ಮ ಬಿಂದಿಗಮ್ಮ ತಾಯಿದು ಪೂಜೆ ಒಂಥರ ಮಹಿಮೆನೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಅದು. ಯಾಕಂದರೆ ಬೋಳ ತಲೆ ಮೇಲೆ ಆ ತಟ್ಟೆ ಬಿಂದಮ್ಮನ ಕೂರಿಸ್ಕೊಂಡು ಏನು ಅದು ನಂಗೆ ಗೊತ್ತಿಲ್ಲ, ಆ ತಟ್ಟೆ ಇಟ್ಬಿಟ್ಟು ಕಳ್ಸನೇ ಏನೋ ಒತ್ಕೊಂಡು ಹೋಗ್ತಾರೆ. ಬೀಳೋದೇ ಇಲ್ಲ ಅದು ನೋಡಬೇಕು ಅಂತ ಅನಿಸಿತ್ತು. ಬಟ್ ಈ ಸರಿ ಈ ವರ್ಷ ಆಗಲಿಲ್ಲ, ಮುಂದಿನ ವರ್ಷ ನೋಡೋಣ. ನೋಡಿ ಜಾತ್ರೆ ಹಿಂದಿನ ದಿನ ಬೆಟ್ಟದಲ್ಲಿ ಈ ಥರ ಇರುತ್ತೆ. ಬಟ್ ನಾನು ಹೋಗಿರಲಿಲ್ಲ, ನಮ್ಮ ಪ್ರಜ್ಜು ಹೋಗಿದ್ದ. ಸೊ ಹಾಗಾಗಿ ಹೋದಾಗ ವಿಡಿಯೋ ಮಾಡ್ಕೊಂಡು ಬಂದಿದ್ದು. ಹಾಗೆ ಇವತ್ತಿನ ರಾತ್ರಿ ನಮ್ಮನೆಗೆ ಉದ್ಯಾಗದವ್ರು ಬಂದು ಪಪ್ಪನ ಕರ್ಕೊಂಡು ಜೊತೆಗೆ ಬೆಟ್ಟಕ್ಕೆ ಬರ್ತಾರೆ. ಹಾಗೆ ಇನ್ನು ಸ್ವಲ್ಪ ಜನನ ಕರ್ಕೊಂಡು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇವತ್ತು ದೇವರಿಗೆ ಪೂಜೆ ಪುರಸ್ಕಾರ ಏನೇನೋ ನಡೆಯುತ್ತೆ, ನಂಗೆ ಅದು ಗೊತ್ತಿಲ್ಲ. ಅಲ್ಲಿ ಕರ್ಕೊಂಡೋಗಿ ಆಮೇಲೆ ಮತ್ತೆ ಸ್ವಲ್ಪ ತಿದ್ದು ಮಧ್ಯರಾತ್ರಿ ಏನೋ ವಾಪಸ್ ಆಗುತ್ತೆ ಅವರು ಮನೆಗೆ ಬರೋದು. ಇದೇ ನೋಡಿ ನಮ್ಮ ಬೆಟ್ಟದ ರಂಗನಾಥ ಸ್ವಾಮಿ. ಇದೇ ನೋಡಿ ನಮ್ಮ ಲಕ್ಷ್ಮೀ ಬಿಂದಿಗಮ್ಮನವ್ರದ್ದು ಮಹಿಮೆ. ಬೋಳ ತಲೆಲಿ ಅಂದರೆ ಯಾವುದೇ ಸಪೋರ್ಟ್ ಇಲ್ದಲೆ ಈಗ ತಲೆ ಮೇಲೆ ಅದನ್ನೇ ಇಟ್ಕೊಳ್ತಾರೆ ನೋಡಿ. ಅಂದರೆ ಯಾವುದೇ ಒಂದು ಬಟ್ಟೆ ಆಗಲಿ ಒಂದು ಟವಲ್ ಆಗಲಿ ಏನೂ ಇರಲ್ಲ. ಬೋಳ ತಲೆ ಮೇಲೆ ಅದು ಒಂದು ಸೂಜಿ ಅಷ್ಟಗ್ಲ ಅಷ್ಟೇ ಅದು ತಟ್ಟೆ ಅದ್ರ ಮೇಲೆ ಕೂತ್ಕೊಳ್ಳುತ್ತೆ ತಲೆ ಮೇಲೆ. ಆ ತಟ್ಟೆ ಒಳಗೆ ನಮ್ಮ ಬಿಂದಿಗಮ್ಮನವ್ರ ತಾಯಿಯವರು ಇರ್ತಾರೆ. ಅದು ಬೆಳ್ಳಿ, ಚಿನ್ನ, ಬೇರೆ ತಾಮ್ರ, ಹಿತ್ತಾಳೆ ಅದು ಯಾವುದರಿಂದನೂ ಅದು ಮಾಡೋಗಿಲ್ಲ. ಅದು ಮಣ್ಣಿಂದಲೇ, ಅದು ತುಂಬ ಹಳೆಯ ಕಾಲದಂತೆ. ಅದು ಈಗಲೂ ಕೂಡ ಹಾಗೇ ಇದೆ. ಅದನ್ನು ಅದ್ರ ಮೇಲಿಟ್ಟು ತುಳಸಿ ಎಲ್ಲ ಅಲಂಕಾರ ಮಾಡಿ ಅದಕ್ಕೆ ಆ ತಟ್ಟೆ ಒಳಗಿಟ್ಟು ಆ ತಟ್ಟೆನ ತಲೆ ಮೇಲೆ ಹೊತ್ಕೊಳ್ತಾರೆ. ಮತ್ತೆ ಆ ತಟ್ಟೆನ ಕೈಯಲ್ಲಿ ಇಟ್ಕೊಳ್ಳಲ್ಲ. ಹಾಗೆ ಬರೀ ಅದು ನತ್ತಿ ಮೇಲೆ ಅದೊಂದು ತಟ್ಟೆ ಮಾತ್ರ ಕೂತಿರುತ್ತೆ. ಇದು ಒಂಥರ ಮಹಿಮೆ ಅಂತಲೇ ಹೇಳ್ಬೋದು. ಇದು ಏನಂದರೆ ಮುಂಚೆನೇ, ಅಂದರೆ ಈ ಪೂಜೆ ಪುರಸ್ಕಾರ ಮಾಡೋಕ್ಕಿಂತ ಮುಂಚೆ 1 ವಾರದಿಂದ ಮುಂಚೆ ಇದು ಹೊರ ಅಂತವ್ರು ಏನು ಎಲ್ಲರೂ ಇದನ್ನು ತಲೆ ಮೇಲೆ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಮನೆತನಕ್ಕೆ ಸಂಬಂಧಪಟ್ಟಂತೆ ಆ ಮನೇಲಿ ಒಬ್ಬರು ಹೀಗೆ ಇನ್ನೇನು ಜಾತ್ರೆ ಇನ್ನೊಂದು ವಾರ ಇದೆ ಅನ್ನೋ ಹಾಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ತಾರೆ. 1 ವಾರದಿಂದ ಮುಂಚೆನೇ ಅನ್ನ ಎಲ್ಲ ತಿನ್ನಲ್ಲ. ಅನ್ನದ ಐಟಮ್ಸ್ ಏನು ತಿನ್ನಾಗಿಲ್ಲಂತೆ. ಬರೀ ಎಳ್ನೀರು, ಅದು ಬಿಟ್ಟರೆ ಹಣ್ಣು ತರಕಾರಿ ಇಂಥದ್ದು ಮಾತ್ರ ಅಂತೆ ದಿನ. ಅದು ಪರೀಕ್ಷೆ ಅಂತ ನಡೆಯೋದು. ಏನಂದರೆ ಇದು ನಮ್ಮ ರಂಗನ ಬೆಟ್ಟದ ದೇವಸ್ಥಾನ ಏನಿದೆ ಅದರಿಂದ ಒಂದು 700-800 ಮೀಟ್ರ್ ಕೆಳಗೆ ಹೋದರೆ ಒಂದು ಕೊಳ ಅಂತ ಇದೆ. ಆ ಕೊಳದಲ್ಲಿ ನೀರು ತುಂಬಿಕೊಂಡು ಆ ಕೊಳದಿಂದ ದೇವಸ್ಥಾನಕ್ಕೆ ತಗೊಬಿಟ್ಟು ಬರ್ತಾರೆ ತಲೆ ಮೇಲೆ ಹೊತ್ಕೊಂಡು. ಅದು ಆ ಕೊಳದಿಂದ ದೇವಸ್ಥಾನದವರೆಗೂ ಬಂದ ತಲೆ ಮೇಲೆ ಯಾವ ಸಪೋರ್ಟ್ ಇಲ್ದಲೆ ಹಾಗೆ ಬಂದರೆ ಯಾವುದೇ ರೀತಿ ತಪ್ಪು ಏನೂ ಇಲ್ಲ ಅಂತ ಅರ್ಥ. ಅಂದರೆ ಹಾಗೆ ಹಂಗೇನಾದರೂ ಭಿನ್ನವಾಗಿದ್ದರೆ ಅದು ತಲೆಲ್ಲ ಕೂರಲ್ವಂತೆ. ಎಲ್ಲ ಸರಿಯಾಗಿದೆ, ನೀಟಾಗಿ ಪೂಜೆ ಪುರಸ್ಕಾರ ಎಲ್ಲ ನಡ್ಕೊಂಡು ಹೋಗ್ತದೆ, ಎಲ್ಲ ಒಳ್ಳೇದಾಗುತ್ತೆ ಅಂದರೆ ಅದು ತಲೆ ಮೇಲೆ ಕೂತ್ಕೊಂಡು ಅಲ್ಲಿಂದ ದೇವಸ್ಥಾನದವರೆಗೂ ಬರುತ್ತಂತೆ. ಬಟ್ ಯಾವ ವರ್ಷವೂ ಕೂಡ ಆಗಿಲ್ವಂತೆ, ಕೈಯಲ್ಲಿ ಇಟ್ಕೊಬರೋ ಥರ ಆಗಿಲ್ವಂತೆ, ತಲೆ ಮೇಲೆ ಅದು ಬಂದಿದೆಯಂತೆ. ಇದು ಪರೀಕ್ಷೆ. ಯಾಕಂದರೆ ನಾಳೆ ಇದೇ ಬಿಂದಿಗಮ್ಮ ಮತ್ತು ರಂಗನಾಥ ಸ್ವಾಮಿನ ನಮ್ಮ ಒಳಕಡೆ ಜಾತ್ರೆ ಕರ್ಕೊಂಡು ಹೋಗ್ತೀವಿ. ಒಳಕಡೆಗೆ ಅಂದರೆ ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಅದ್ರ ಮಧ್ಯೆ ನಮ್ಮೂರು ಬರುತ್ತೆ. ಅಲ್ಲಿಂದ ದೇವಸ್ಥಾನಕ್ಕೆ ತಗೊಂಡೋಗ್ತಾರೆ. ಮತ್ತು ಆಚೆಯಿಂದ ಸಂಜೆ ಪೂಜೆ ಪುರಸ್ಕಾರ ಅಲ್ಲಿ ಜಾತ್ರೆ ಎಲ್ಲ ಮುಗಿದ್ಮೇಲೆ ತಲೆ ಮೇಲೆ ಮತ್ತೆ ಅಲ್ಲಿ ಒಂದು ಹೇಮಾವತಿ ನದಿ ಇದೆಯಲ್ಲ, ಆ ಹೇಮಾವತಿ ನೀರನ್ನ ಆ ಕಳಸಕ್ಕೆ ತುಂಬಿಕೊಂಡು ಮತ್ತೆ ತಲೆ ಮೇಲೆ ಹೊತ್ಕೊಂಬರ್ತಾರೆ. ಆ ಜಾತ್ರೆಯಿಂದ 2 ಕಿಲೋಮೀಟ್ರು ಆದಮೇಲೆ ಈ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಬರುತ್ತೆ. ಆವಾಗ ಅದು ಬರುತ್ತೋ ಇಲ್ವೋ ಅಂತ ಅದು ಇವತ್ತಿನ ದಿನವೇ ಗೊತ್ತಾಗುತ್ತೆ. ಆ ಪರೀಕ್ಷೆ ಇದೆ ನಡೀತಾ ಇರೋದು. ಒಂದು ವೇಳೆ ಅದು ಬರಲಿಲ್ಲ, ತಲೆ ಮೇಲೆ ಅದು ಕೂರಲಿಲ್ಲ ಅಂದರೆ, ಏನಾದರೂ ಭಿನ್ನವಾಗಿದ್ದರೆ ತಲೆ ಮೇಲೆ ಕೂರಲ್ಲ, ಆವಾಗ ಏನು ಮಾಡ್ತಾರೆ ಅಂದರೆ ಕೈಯಲ್ಲೇ ಇಟ್ಕೊಬಿಟ್ಟು ಬರ್ತಾರಂತೆ. ಮತ್ತು ಕೈಯಲ್ಲೇ ಇಟ್ಕೊಂಡು ಮತ್ತು ಜಾತ್ರೆ ಎಲ್ಲ ಮುಗಿದ್ಮೇಲೆ ಕೂಡ ಮತ್ತೆ ತಲೆ ಮೇಲೆ ಹೊತ್ಕೊಳ್ಳಲ್ಲ ಅಂತ, ಮತ್ತು ಹಾಗೆ ಕೈಯಲ್ಲೇ ತಗೊಬಿಟ್ಟು ಬರ್ತಾರಂತೆ. ಕೆಲವೊಂದು ಇದರಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ.
ನನಗೆ ತಿಳಿದಷ್ಟು ಮಟ್ಟಿಗೆ ಅರ್ಥ ಆಗಿರೋಷ್ಟು ಮಟ್ಟಿಗೆ ನಾನು ಹೇಳ್ತಾ ಇದ್ದೀನಿ. ಬಟ್ ಒಂದು ವರ್ಷವೂ ಆ ಥರ ಆಗಿಲ್ವಂತೆ. ಪ್ರತಿ ವರ್ಷ ತಲೆ ಮೇಲೆ ತಗೊಂಡೋಗಿ ತಲೆ ಮೇಲೆ ಬರೋದು, ಹಾಗೆ ತಲೆ ಮೇಲೆ ಇಟ್ಕೊಂಡು ಆ ಥರ ಬಗ್ಗೆ ಒಂದು ನಮಸ್ತೆ ಮಾಡಿ ಆಮೇಲೆ ಮುಂದಕ್ಕೆ ಆ ಪಂಜಿನ ಮುಖಾಂತರ ಆ ಬೆಳಕಲ್ಲಿ ಹೋಗ್ತಾರೆ, ಅಂದರೆ ದೇವಸ್ಥಾನದ ಹತ್ರ. ಈ ವಿಡಿಯೋಗೆ ಒಳ್ಳೆ ದೇವ್ರದ್ದು ಸಾಂಗ್ ಹಾಕ್ಕೊಂಡು ಈ ವಿಡಿಯೋ ನೋಡಿದರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಮೈಯೆಲ್ಲ ಒಂಥರ ಜುಮ್ ಅನಿಸುತ್ತೆ, ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಆ ಕೋಳದಿಂದ ಅದನ್ನು ಬಿನ್ನಿಗಮ್ಮನವ್ರನ್ನ ತಗೊಬಂದು ಆ ಪೂಜೆ ಎಲ್ಲ ಆದಮೇಲೆ ಆ ರಂಗನಾಥ ಸ್ವಾಮಿ ಮುಂದೆ ಇಟ್ಬಿಟ್ಟು ಮತ್ತೆ ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ಬೆಳಗ್ಗೆಗೆ ಎಲ್ಲ ರೆಡಿ ಮಾಡ್ಕೊತಾರೆ. ಹಾಗೆ ತಲೆ ಮೇಲೆ ಈಗ ತೂಕದ್ದು ಇಟ್ಕೊಂಡ್ರೆ ಅದೇ ಒಂಥರ ಗ್ರಿಪ್ ಸಿಗುತ್ತೆ, ಅದು ಗಟ್ಟಿಯಾಗಿ ಕೂತ್ಕೊಬಿಡುತ್ತೆ. ಇದು ತೂಕ ಇರಲ್ಲ, ಅದು ಅಲ್ಲದೆ ಇದು ತಟ್ಟೆ ಈ ಬಿನ್ಗೆ ಆದರೆ ಒಂದು ಅಂಗೈ ಎಷ್ಟು ಅಗ್ಲನಾದರೂ ಅಷ್ಟೇ ಒಂದು ಗ್ರಿಪ್ ಸಿಗುತ್ತೆ ತಲೆ ಮೇಲೆ ಇಟ್ಕೊಳ್ಳೋ ಅಷ್ಟು ಜಾಗ. ಅಥವಾ ಅದಕ್ಕೆ ನಾವು ಸಿಂಬಿ ಅಂತ ಎಲ್ಲ ಇಟ್ಕೊಂಡು ಒತ್ಕೊಂಬರ್ಬೋದು. ಆದರೆ ಇದು ತಟ್ಟೆ ಫುಲ್ ಕೂರಲ್ಲ, ಒಂದು ಅಂಗೈ ಎಷ್ಟು ಅಗ್ಲನೂ ಕೂತ್ಕೊಳ್ಳಲ್ಲ, ಒಂದು ಸಿಂಬಿ ಕೂಡ ಇರಲ್ಲ, ಒಂದು ಬಟ್ಟೆ ಇರಲ್ಲ, ವಿತೌಟ್ ಸಪೋರ್ಟು. ಆ ತಲೆ ಮೇಲೆ ಏನು ಒಂದು ಸೂಜಿಯಷ್ಟು ಜಾಗ ಇರುತ್ತೆ, ಅದು ತೂಕ ಇರಲ್ಲ. ಆ ಮಣ್ಣಿಂದು ದೇವತೆ, ಅದ್ರ ಮೇಲೆ ಹೂವು ಅಲಂಕಾರ ಮಾಡಿರ್ತಾರೆ, ಹಾಗಾಗಿ ವೆಯ್ಟ್ಲೆಸ್ ಇರುತ್ತೆ. ಅದು ತಲೆ ಮೇಲೆ ಕೂತ್ಕೊಳ್ಳೋದು ಅಂದರೆ ಇದು ನಮ್ಮ ಬಿನ್ನಿಗಮ್ಮ ತಾಯಿದು ಮಹಿಮೆ. ಇದು ಇಷ್ಟೆಲ್ಲ ರಾತ್ರಿ ಅಲ್ಲಿ ಬೆಟ್ಟದಲ್ಲಿ ನಡೆಯುತ್ತೆ. ಬಟ್ ನಾನು ಯಾವಾಗೂ ನೋಡಿಲ್ಲ ನೇರವಾಗಿ, ನೆಕ್ಸ್ಟ್ ಟೈಮ್ ಖಂಡಿತ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾವು ಮಧ್ಯರಾತ್ರಿ 1 ಗಂಟೆ ಆಯ್ತು ನೋಡಿ, ಇವಾಗ ಮನೆಗೆ ಬರ್ತಾ ಇದ್ವಿ. ಇವತ್ತು ಲಕ್ಕಿ ನಮಗೋಸ್ಕರ ಕಾಯ್ತಾ ಇದೆ, ನಮ್ಮ ಪುತ್ತಾನಿನ ನೋಡ್ತಾ ಇದೆ. ಅಯ್ಯೋ 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 ಪುತ್ತಾನಿ ಅಮ್ಮಂಗೆ ಕಾಲು. ಅಯ್ಯೋ ನೋಡಿ ಅಣ್ಣನ ನೋಡಿ ಖುಷಿ ಇದಕ್ಕೆ. ಎಲ್ಲಿ ಬಂದ ಪುತ್ತಾನಿ? ಅಯ್ಯೋ 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 ಅಮ್ಮ, 1 ಗಂಟೆ ಮಧ್ಯರಾತ್ರಿ 1 ಗಂಟೆ. ಅಯ್ಯೋ 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 ಇಲ್ಲೇ ಉಂಟು ಲಕ್ಕಿ ಅಣ್ಣ ಆಡದ. ಲಕ್ಕಿ 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 ನೋ ಲಕ್ಕಿ 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 ನೋ 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 ಲಕ್ಕಿ. ಎಲ್ಲರಿಗೂ ಶುಭೋದಯ. ಇವತ್ತು ಜಾತ್ರೆ ದಿನ. ನಾವು ರಾತ್ರಿ ಬಂದಾಗ 1 ಗಂಟೆ ಆಗಿತ್ತು. ಇವಾಗ ಬೆಳಗ್ಗೆ ಎದ್ದು ಏನೇನು ಅಮ್ಮ ಆಲ್ಟ್ರೇಷನ್ ಮಾಡಿಸಿದ್ದಾರೆ ಅವ್ರು ನೋಡ್ತಾ ಇದ್ದೆ. ಇದು ನಮ್ಮನೆ ಬೋರ್ವೆಲ್ ನೀರು. ಇದೆಲ್ಲ ಇಲ್ಲಿ ಹೋಗಿ ಆ ಕಬ್ಬಿಗೆ ಹೋಗುತ್ತೆ ನೀರು. ಅದು ಎಷ್ಟು ಖಾಲಿ ಇದೆ. ಆ್ಯಕ್ಚುಲಿ ಮಳೆ ಬಂದಾಗ ಹಳ ತುಂಬಿ ಅಷ್ಟು ಫುಲ್ ಏನೋ ಇದೆ ನನಗೆ ಅನಿಸುತ್ತೆ ಅಷ್ಟೇ, ತುಂಬ ಗಿಡಗಳಿದ್ದಾವೆ ಅಂತ. ಮತ್ತು ಇವತ್ತು ನಾವು ಚಿಕ್ಕದ್ರಲ್ಲಿದ್ದಾಗ ಇಷ್ಟೊತ್ತಿಗೆ ನಾವು ತೋರಣದ ಹತ್ರ ಹೋಗುವ ಅನ್ಕಾಯಿ ತಗೊಂಡು, ಅಂದರೆ ಬಟ್ ಇವತ್ತು ಈಗ ದೊಡ್ಡವರಾಗ್ಬಿಟ್ಟಿದ್ದೀವಲ್ಲ, ಅಲ್ಲೆಲ್ಲ ಇಲ್ಲ. ಯಾವಾಗಲೂ ನಮ್ಮ ಅಕ್ಕನ ಮನೇಲಿ ಈ ಥರ ಖುಷಿ ಸಂಗತಿ ಎಲ್ಲ ತಿಳುತ್ತಾ ಇದೆ. ಇವತ್ತು ಹೂ ಮಾರೋರೆಲ್ಲ ಬರ್ತಿದ್ರು. ಏನೋ ಒಂಥರ ಇದೊಂಥರ ಖುಷಿ ಆಯಿತು. ಬೆಳಗ್ಗೆ ಅದೆಲ್ಲ ಫ್ರೆಶ್ ಆಗಿರೋದೆಲ್ಲ ನೋಡೋಕ್ಕೆ ಚಂದ ಅಲ್ಲ. ಈ ಹೂವು ಅಕ್ಕಿ ಚಿಲಿಪಿಲಿ ಆಗಲಿ, ಆ ಗಾಳಿ ಬಿಸಿದಿದೆಲ್ಲ ನೋಡೋಕ್ಕೆ ಏನೋ ಒಂಥರ ಚಂದ. ಏನೋ ಒಂಥರ ಹಬ್ಬದ ದಿನ ಹರಿದಿನ ಏನಾದರೂ ಫಂಕ್ಷನ್ಸ್ ಹಂಗಿದ್ರೆ ಚಂದ ಏನೋ ಒಂಥರ. ಈಗ ಹಳ್ಳಿಯಲ್ಲಿ ಅಂದರೆ ಪಾತ್ರೆಗಳು ಆಚೆಯಿಂದ ಈಚೆಗೆ ಪಾತ್ರೆ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಮತ್ತು ಗದ್ದೆ ಹೊಲ ಅಲ್ಲಿ ಇಲ್ಲಿ ಅಂತ ಹೋಗ್ತಾ ಇರ್ತಾರೆ, ಹಸು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಏನೋ ಒಂಥರ ಹಬ್ಬದ ಕಾರ್ಯಗಳು ನಡೀತಾ ಇರುತ್ತಲ್ಲ, ಕೆಲಸಗಳು ನಡೀತಾ ಇರುತ್ತಲ್ಲ, ಅದೆಲ್ಲ ಏನೋ ಒಂಥರ ನೋಡೋಕ್ಕೆ ಒಂಥರ ಚಂದ. ನಮ್ಮ ಪಪ್ಪ ಶಿವಪ್ಪ ಅವಾಗೆಲ್ಲ ಹೇಳ್ತಾ ಇದ್ರು, ಅಂದರೆ ಆಗಿನ ಕಾಲದಲ್ಲಿ ತರಕಾರಿ ಮಾರ್ಕೊಂಬರೋರು ಅಥವಾ ಮೀನೆಲ್ಲ ಮಾರ್ಕೊಬರೋರು ಅಥವಾ ಎಂಥ ಕರಡಿ ಆಡಿಸೋರು, ಅದು ಇದು. ನಾನು ಚಿಕ್ಕದ್ರಲ್ಲಿದ್ದಾಗ ಅವೆಲ್ಲ ನೆನಪಿಲ್ಲ ನನಗೆ, ಬಂದು ಹೋಗ್ತಾ ಇದ್ದಿದ್ದೆಲ್ಲ. ಈಗ ಅವೆಲ್ಲ ಹೇಳಿದ್ದೆಲ್ಲ ನೆನಪಿಗೆ ಬರುತ್ತೆ. ಚಂದ ಕಾಲ ಅನಿಸೋದು. ನಾನು ಮಾಡ್ಕೊಳಕ್ಕೆ ಒಳ್ಳೆ ಗಮ ಅಂತಿತ್ತು, ಹಾಗಾಗಿ ಮಡ್ಕೊಳ್ಳೋಕ್ಕೆ ಅಂತ ನಾನು ಹೇಳಿ ಒಂದು 20 ರೂಪಾಯಿ ಮಲ್ಲಿಗೆ ಹೂ ತೊಗೊಂಡೆ. ಪಾಪ ಅವ್ರು ಇದಕ್ಕೆ ಸೇರಿಸ್ಕೊಟ್ರು. ಪಾಪ ಬಾಡೋಗಿದೆ, ಪಾಪ ಎಷ್ಟು ದೂರದಿಂದ ನಡ್ಕೊ ಬಂದಿರ್ತಾರಲ್ವಾ, ಇರಲಿ ಅಂತ ತಗೊಂಡೆ ಅಷ್ಟೇ, ನನ್ನ ಮಗಳಿಗೆ ಮಡ್ಸೋಕ್ಕೆ. ಇವು ಇರೋದ್ರಲ್ಲಿ ಉತ್ತಮ, ಪರವಾಗಿಲ್ಲ. ಇಲ್ಲಿಗೆ ಪಯಣ ರೀ. ಸಿನಿಮಾ ಯಾವಾಗ ಅಂತ ಬಂತು ಅಂತ ಎಲ್ಲರೂ ಕೇಳ್ತಾ ಇದ್ರಲ್ಲ, ಹಂಗಾಗಿ ಟೈಟಲ್ ಲಾಂಚ್ ಇವತ್ತು ಫಸ್ಟ್ ಎಲ್ಲ ಟೀಮ್ ಅಲ್ಲಿ ಸೇರ್ಕೊಂಡಿದ್ದಾರೆ. ಇವತ್ತು ಇಲ್ಲಿಂದ ನಾನು ನೋಡ್ತಾ ಇದ್ದೀನಿ ನಮ್ಮ ಸಿನಿಮಾ ಯಾವ ಥರ ಕಾಣುತ್ತೆ ಅನ್ನೋದು ಫಸ್ಟ್ ದೃಷ್ಟಿ. ಇದು ಒಂದು ಪೋಸ್ಟ್ರಲ್ಲಿ ಯಾವ ಥರ ಡೆವಲಪ್ ಮಾಡಿದ್ದೀವಿ, ಆ ಸಿನಿಮಾ ಏನು ಕಾನ್ಸೆಪ್ಟ್ ಅನ್ನೋದು ಈ ಪೋಸ್ಟರ್ ಬರತ್ತೆ ನಿಮಗೆ. ಟೈಟಲ್ ಪೋಸ್ಟರ್ ಲಾಂಚ್ ಇದು, ಫುಲ್ ಪೋಸ್ಟರ್ ಅಲ್ಲ, ಟೈಟಲ್ ಪೋಸ್ಟರ್ ಲಾಂಚ್ ಇದು. ಇವ್ರನ್ನ ಕಳಿಸ್ಬಿಟ್ಟು ನಾವು ಜಾತ್ರೆ ಕುಣಿಸಕ್ಕೆ ಹೋಗೋಣ ಬನ್ನಿ. ಆ ಪ್ಯಾಂಟಿಗೂ ಆ ಶರ್ಟಿಗೂ ಮ್ಯಾಚ್ ಆಗಲ್ಲ. ಅದು ಇಂಥ ವರ್ಕಲ್ಲಿ ಇಂಥ ಕಡೆಗೆಲ್ಲ ಬೈಕ್ ಓಡಾಡ್ಬೇಕಲ್ಲಿ ಏನು ಬೇಕಾಗಿಲ್ಲ. ಡ್ರೆಸ್ ಕೋಡ್ ಮಾತ್ರ ಅಲ್ಲೋಗಿ ಹಾಕೋಣಕ್ಕೆ, ಡ್ರೆಸ್ ಕೋಡ್ ಮಾತ್ರ ಅವನಿಗೂ ಕೂಡ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಆ ಥರ ಇರ್ಬೇಕು ಡ್ರೆಸ್ ಕೋಡ್. ತಗೋತೀರಿ, ಖರ್ಚು ಮಾಡೋದು ಮಾಡ್ತೀರಿ, ಇಷ್ಟಿರ್ಬೇಕು ಆ್ಯಕ್ಚುಲಿ. ಅದು ಯಾವ್ದಾವ್ದು ಮ್ಯಾಚ್ ಆಗುತ್ತೆ ಸರ್. ಓಕೆ, ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.